ಎಲ್ಲೋ ಗೈಸ್ ಭಾಳ ದಿವಸ ಗ್ಯಾಪ್ ಆಯ್ತಲ್ಲ. ಮಾರಮ್ಮದೇವಿದು ಉಚ್ಚಮ ರಥೋತ್ಸವ ವಿಡಿಯೋ ಮಾಡ್ದಲೆ ಮಾಡ್ತೀನಿ ಪಾರ್ಟ್ 2 ಎಲ್ಲ ನೋಡ್ಕೊಂಬನ್ನಿ. ಕ್ಯಾಮ್ರಾ ಎತ್ತಿದ್ರೆ ಸಾಕು ನಮ್ಮ ಮಳಿಯಿಂದ ದೊಡ್ಡಿದು ಹೆಂಗಂತ ನೋಡ್ರಿ. ಏನೋ ಕೇಳ್ತೇನೆ ಅವ್ನಿಗೆ ಆನ್ಸರ್ ಕೊಟ್ರಿ. ಹಾಯ್ ಫ್ರೆಂಡ್ಸ್, ಆರಾಮ್? ಊಟ, ತಿಂಡಿ, ಕಾಫಿ, ಟೀ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಬಿಡು, ಆಯ್ತು ಬಿಡು. ಇವಾಗ ಅಸಲಿ ಆಟ ಶುರು. ಮಾರಮ್ಮನ ತೇರಿಂದ ಕೆಳಕಿಳಿಸಿ ನಮ್ಮಣ್ಣ ಪೂಜಾರನ್ನ ಎತ್ಕೊಂಡು ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಉರ್ಮೆ ಬಾಡ್ಸ್ಕೊಂತ ರಥ ಸುತ್ತಲ ಪ್ರದರ್ಶನ ಹಾಕಿದ್ವಿ. ಹಂಗೆ ಹಾಕಿದ್ಮೇಲೆ ಊರಿನ ಜನ ಎಲ್ಲ ಸೇರಿನೂ ಹಾಕಿದರು. ಎಲ್ಲ ಖುಷಿಯಾಗಿ ಚೆನ್ನಾಗಿ ಆಯ್ತಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಊರೊಳಗೆ ಹೋಗೋಣಂತ ಎಲ್ಲರೂ ಸೇರಿ ಹೋಗ್ತಿದ್ವಿ. ತುಂಬ ಬಿಸಿಲೈತಂತ ಛತ್ರಿಗಳು ಹಿಡಿದಿದ್ರಲ್ಲ ಹುಡುಗರು ಊರು ತುಂಬ ಛತ್ರಿ ಇಟ್ಕೊಂಡು ಅವ್ರು ಎಷ್ಟು ಸುಸ್ತಾಗಿದ್ದಾರೆ ಅಂದರೆ ಹೇಳ್ಬಾರ್ದು. ಅಷ್ಟು ಕಷ್ಟ ಯಾಕಪ್ಪ ಅಂತ ನಮಗೂ ಗೊತ್ತಿದ್ದಿಲ್ಲ. ಆಮೇಲೆ ಊರಿನ ಜನ ಬಂದು ದೊಡ್ಡವ್ರು ನಮಗೆ ಬೈದಾಳಿ ಗೊತ್ತಾಯಿದ್ದು. ಅವು ಛತ್ರಿಗಳು ಎಷ್ಟು ವಜೆ ಇದೆ ಗೊತ್ತಾ, ನೀವು ಇಟ್ಕೊಂಡ್ರೆ ನಿಮಗೆ ಗೊತ್ತಾಗೋದು. ನೀವು ಒಂದು ಅರ್ಧ ಗಂಟೆ ಇಟ್ಕೊಳ್ರಿ, ಆಮೇಲೆ ನಾವು ಮಾತಾಡ್ತೀವಿ. ಆ ವಜೆ ಇಲ್ಲ ಅಂತ ಹೇಳ್ರಿ, ನಿಮಗೆ ಕೇಳಿದಾಗ ಕೊಡ್ತೀವಿ ಅಂತ ಹಿಂಗೆ ಅಂತ ಚಾಲೆಂಜ್ ಹಾಕಿದ್ರು. ನಾವೇನು ವಜೆ ಇರ್ತಾ ಅಂತ ಸುಮ್ಮನೆ ಹೋಗಿ ಇಟ್ಕೊಂಡು ನಿಂತ್ಕೊಂಡ್ವಿ. ನಾವು ನಮ್ಮ ಫ್ರೆಂಡ್ಸ್, ನಾನು ಒಂದು ಅರ್ಧ ಗಂಟೆ, ನಮ್ಮ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಎಲ್ಲ ಇಟ್ಕೊಂಡಿದ್ರು. ಅಬ್ಬಾಬಾ ಭಾರಿ ಹೆವಿ ವಜೆ ಇದ್ದಾವೆ. ಹಂಗೆ ಅವೆಲ್ಲ ಮುಗಿಸ್ಕೊಂಡು ಏನೇನು ಊರೊಳಗೆ ಹೋಗೋಣಂತ ಊರೊಳಗೆ ಬರ್ತಾಯಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ಸೈಕಿತ್ತು. ನಾನು ಅಲ್ಲಿ ಹತ್ರದಿಂದ ಹಿಂಗೆ ನೋಡೋರು ಹಿಂಗೆ ಇದೆ ಅಂದರೆ ಇಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಇಲ್ಲಿ ಈ ಕಡೆಯಿಂದ ದೂರದಿಂದ ನೋಡೋಕೊಳ್ಳೆ ಸೈಕಿತ್ತು. ಅಷ್ಟೊಂದು ಜನ ಇದ್ದರು. ನಾನೇನು ಮಾಡ್ತೀನಿ, ನಾನು ಛತ್ರಿ ಇಟ್ಕೊಂಡಿದ್ದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ವೀಡಿಯೋ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಒಂದು ಸ್ವಲ್ಪ ನೀಟಾಗಿ ಕ್ಯಾಮ್ರಾಗೆ ಹೊಡ್ಸ್ಕೊಂಡು ನೀಟಾಗಿ ಮಾಡ್ತಿದ್ದೆ. ಇವ್ರು ಯಾರೋ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ, ಸೊ ಇರಲಿ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನಮ್ಮೂರೆಲ್ಲ ಹಂಗೆ ಊರೊಳಗೆ ಬಂದು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ವಾಪಸ್ ಹಂಗೆ ಬರ್ತಿದ್ವಿ. ಅಲ್ಲಲ್ಲ ಒಂದು ವಿಷಯ, ಇಷ್ಟೇ ತನಕ ನನ್ನ ವಾಯ್ಸ್ ಕೇಳ್ತಿರಲ್ಲ, ಇಲ್ಲೊಂದು ಸ್ವಲ್ಪ ಗಲಾಟೆ ದಾಂಧಲಿ ಗದ್ದಲೆ ಹೆಂಗೈತೆ ಅಂತ ಒಂದು ಸ್ವಲ್ಪ ಕೇಳ್ತೀರಾ? ಕೇಳೋಕೆ ಆಸೆ ಇದ್ದರೆ ನನ್ನ ವಾಯ್ಸ್ ಮ್ಯೂಟ್ ಮಾಡಿ ಒಂದು 5 or 10 seconds ವೀಡಿಯೋ ಆನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹೆಂಗೈತೆ ಹಂಗೆ ಸೌಂಡ್, ಹಂಗೆ ಕೇಳೋಕೆ ಒಂಥರ ರೋಮಾಂಚನ. ಈ ಉರ್ಮೆ ಸೌಂಡು ಅದೆಲ್ಲ ಈ ಜಾತ್ರೆಗಳಿಗೆಲ್ಲ ಓಕೆನಾ. ಹಂಗೆ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅಲ್ಲೂ ಒಂದು ಸ್ವಲ್ಪ ಹಂಗೆ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆಗಳೆಲ್ಲ ಹಾಕೊಂಡು ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿದ್ರು. ಹಂಗೆ ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಊರೊಳಗೆ ಹೋಗೋಣಂತ ಊರೊಳಗೆ ಕಾಂಪೌಂಡಿಂದ ಹೊರಗೆ ಹೋದ್ವಿ. ಇಲ್ಲಿ ನಮ್ಮ ಅಕ್ಕವರೆಲ್ಲ ಬಂದು ಆರತಿ ತಗೊಂಡ್ರು. ಭಾರಿ ಚೆನ್ನಾಗಿ ಮಾಡಿದ್ರು ಆರತಿನ. ಅದಕ್ಕೆ ಮಾರಮ್ಮನೆ ಫುಲ್ ಖುಷಿ ಆಯ್ತಂತೆ. ಅದು ಮಾರಮ್ಮನೆ ಹೇಳ್ತು. ಊರಿನ ಜನ ಕೇಳಿದಾಗ ಹ್ಞೂ ಅಂತ ತಲೆ ಎಲ್ಲ ಆಡಿಸ್ತು. ಅದು ಕೇಳಿ ನಮಗೆಲ್ಲ ಖುಷಿ ಆಯಿತು. ಜಾತ್ರೆ ಮಾಡಿದ್ಕು ಸಾರ್ಥಕ ಆಯ್ತು ಅಂತ. ಹಂಗೆ ಗೈಸ್, ಏನಪ್ಪ ವಿಷಯ ಅಂದರೆ ಇವಾಗ ನನಗೆ ಯಾಕೋ ಹೇಳೋಕ್ಕಾಗ್ತಿಲ್ಲ ಏನೇನು ಹೇಳಿದ್ದೆ ಜಾತ್ರೆಯಲ್ಲಿ ಏನೇನಂತ. ಸೊ ಇವಾಗ ಎಡಿಟ್ ಮಾಡಿ ಸುಮ್ಮನೆ ವೀಡಿಯೋ ಹಾಕ್ತೀನಿ, ಫುಲ್ ನೋಡ್ಕೊಂಬನ್ನಿ. ಚೆನ್ನಾಗೈತೆ. ಲಾಸ್ಟಿಗೆ ಎಂಡಿಗೆ ಒಂದು ವಾಯ್ಸ್ ಕೊಡ್ತೀನಿ ನಂದು, ಅವಾಗ ಕೇಳಿ ಅದನ್ನ. ಅಲ್ಲಿ ತನಕ ನೀಟಾಗಿ ನೋಡಿ. ಇಲ್ಲಿ ತನಕ ಈ ಕ್ಲಿಪ್ ಇನ್ನೇನು ಎಂಡಿಗೆ ಹಾಕೋಣ, ಇವಾಗಲೇ ಹಾಕ್ಬಿಡ್ತೀನಿ, ನೋಡ್ಕೊಂಬನ್ನಿ. ಏನಪ್ಪ ವಿಷಯ ಅಂದರೆ ಪಟಾಕಿಗಳು ಹೋದ ಜಾತ್ರೆ ಅಂದರೆ ಕಾರಣಾಂತರದಿಂದ ಒಂದು ಆ ಜಾತ್ರೆ ನಿಲ್ತು ಅಂತ ಹೇಳಿದ್ನಲ್ಲ, ಆವಾಗ ಇವೆಲ್ಲ ಪಟಾಕಿಗಳು ತರಿಸಿದ್ರು. ಅವಾಗ ಹೊಡಿಯೋಕ್ಕಾಗಿಲ್ಲ ಅಂತ ಇವಾಗಲೇ ಹೊಡಿತಿದ್ದಾರೆ. ಅದು ಇಷ್ಟು ಬಿಸಿಲಾಗೆ ಪಟಾಕಿ ಹೊಡಿತಿದ್ದೀವಿ. ಹೆಂಗೈತೆ ಸೌಂಡ್, ಹೆಂಗೈತೆ ಏನು ಅಂತ ನೋಡ್ಕೊಂಬರ್ರಿ. ಇದೇ ವಿಡಿಯೋನ ಹಾಕ್ತೀನಿ. ಇಲ್ಲ ಗೈಸ್, ಇಷ್ಟೇ ನಮ್ಮೂರು ಜಾತ್ರೆ ಲಾಗು. ಏನಪ್ಪ ವಿಷಯ ಅಂದರೆ ಇನ್ನೂ ನೀಟಾಗಿ ಚೆನ್ನಾಗಿ ಮಾಡ್ತಿದ್ದೆ. ಬಟ್ ನನಗೆ ಇಲ್ಲಿ ನಾನು ವೀಡಿಯೋ ಮಾಡಿರಲ್ಲ, ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಅಲ್ಲಿ ಏನೇನು ನಡೀತು, ಏನೇನು ಹೇಳೋಕ್ಕೂ ಏನು ಮೈಂಡಾಗಿ ಥಾಟ್ ಬರ್ತಿಲ್ಲ. ಸೊ ಇದು ಇಲ್ಲಿಗೆ ಎಂಡ್ ಆಗೋಲ್ಲ. ನಮ್ಮೂರು ಜಾತ್ರೆ ಅದು ಇದು ಮಸ್ತ್ ನಡೀತಾ, ಅವಾಗ ಹೇಳ್ತೀನಿ. ಬಾಯ್, ಟೇಕ್ ಕೇರ್.